ಅದು ಮುಳುಗಡೆ ಶಾಪಕ್ಕೆ ಗುರಿಯಾದ ಊರು. ಅಲ್ಲಿನ ಜನ ಮನೆಗಳನ್ನ ಕಳೆದುಕೊಂಡು ಸಂತ್ರಸ್ತರು ಎನ್ನುವ ಹಣೆಪಟ್ಟಿಯನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಅವರ ಜಮೀನು ಇನ್ನೂ ಅಲ್ಲೇ ಇವೆ. ಹೀಗಾಗಿ ಆ ಪ್ರದೇಶ ನಡುಗಡ್ಡೆಯಾಗಿದೆ. ಸೇತುವೆ ವ್ಯವಸ್ಥೆ ಇಲ್ಲದೆ ತಾವು ಬೆಳೆದ ಬೆಳೆಗಳನ್ನ ಸಾಗಿಸಲು ಪರದಾಡುವಂತಾಗಿತ್ತು. ಸರ್ಕಾರಕ್ಕೂ ಮನವಿ ಕೂಡ ಸಲ್ಲಿಕೆ ಮಾಡಿದರೂ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ರೈತರು ವಿನೂತನ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಅದೇನು ಅಂತೀರಾ ಈ ಸ್ಟೋರಿನ? ಕೃಷ್ಣಯ್ಯ ಅಬ್ಬರ ನಡುಗಡ್ಡೆಯಾದ ಗ್ರಾಮ. ಕಬ್ಬು ಬೆಳೆ ಸಾಗಿಸಲು ರೈತರ ಪರದಾಟ. ಬೋಟ್ ಮೂಲಕ ಟ್ರ್ಯಾಕ್ಟರ್ನಲ್ಲಿ ಕಬ್ಬು ಸಾಗಾಟ. ಧುಮ್ಮಿಕ್ಕಿ ಹರಿತಾ ಇರೋ ಕೃಷ್ಣಾ ನದಿ. ತುಂಬಿ ಹರಿಯೋ ನದಿಯಲ್ಲಿ 2 ಬೋಟ್ಗಳ ಮೂಲಕ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಾಗಿಸ್ತಾ ಇರೋ ರೈತರು. ಇವೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ. ಹೌದು, ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಮುಳುಗಡೆಯಾಗಿರುವ ಕಂಕಣವಾಡಿ ಗ್ರಾಮ ನಡುಗಡ್ಡೆಯಾಗಿದೆ. ಪ್ರತಿ ವರ್ಷ ಪ್ರವಾಹ ಬಂದರೂ ಇಲ್ಲಿನ ರೈತರ ಗೋಳು ಹೇಳತೀರದಾಗಿದೆ. 100 ಎಕರೆ ಜಮೀನಿನಲ್ಲಿ ಕಬ್ಬು ಬೆಳೆದು ಜೀವನ ಕಟ್ಟಿಕೊಂಡಿರುವ ಅನ್ನದಾತರಿಗೆ ಪ್ರತಿ ಬಾರಿ ಮಹಾಮಳೆ ಸಂಕಷ್ಟವನ್ನೇ ತಂದೊಡ್ತಾ ಇದೆ. ಇನ್ನು ತಾವು ಬೆಳೆದ ಬೆಳೆ ಸಾಗಿಸಲು ರೈತರು ಪಡುವಂತಹದ್ದು ಹರಸಾಹಸ ಅಂತಿಂತದ್ದಲ್ಲ. ಮೊದಲು ಕಬ್ಬಿನಿಂದ ಬರೋ ಆದಾಯದಲ್ಲಿ ಅರ್ಧ ಹಣವನ್ನ ಕಬ್ಬು ಸಾಗಿಸೋದಕ್ಕೆ ಖರ್ಚು ಮಾಡಬೇಕಿತ್ತು. ಇನ್ನು ಕಂಕಣವಾಡಿ ಗ್ರಾಮಕ್ಕೊಂದು ಸೇತುವೆ ನಿರ್ಮಿಸಿಕೊಡುವಂತೆ ಪದೇ ಪದೇ ಸರ್ಕಾರವನ್ನ ಒತ್ತಾಯಿಸಿದ್ರೂ ಪ್ರಯೋಜನವಾಗಿಲ್ವಂತೆ. ಯಾಕಂದ್ರೆ ಈ ಗ್ರಾಮ ಮುಳುಗಡೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಸೇತುವೆ ನಿರ್ಮಿಸಲು ಸಾಧ್ಯವಿಲ್ಲ ಅಂದಿದ್ರಂತೆ. ಹೀಗಾಗಿ ಇಲ್ಲಿನ ರೈತರು ಪರ್ಯಾಯ ಮಾರ್ಗ ಕಂಡುಕೊಳ್ಳಲು ಶತ ಪ್ರಯತ್ನ ನಡೆಸಿದ್ರು. 2 ಬೋಟ್ಗಳ ಮೂಲಕ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಾಗಿಸಲು ಐಡಿಯಾ ಮಾಡಿ ಸಕ್ಸಸ್ ಕಂಡ್ರು. ಈ ಮೊದಲು 1 ಟನ್ ಕಬ್ಬು ಸಾಗಿಸಲು ಕನಿಷ್ಠ 900 ರೂಪಾಯಿ ಖರ್ಚು ಮಾಡ್ತಾ ಇದ್ರು. ಇದೀಗ 200 ರೂಪಾಯಿಗಳಲ್ಲಿ ಎಲ್ಲವೂ ಮುಗಿಯತ್ತಂತೆ. ಒಟ್ಟಾರೆ ಅನ್ನದಾತರು ತಾವು ಪಡ್ತಿದ್ದ ಸಂಕಷ್ಟಕ್ಕೆ ತಾವೇ ಪರ್ಯಾಯ ಮಾರ್ಗ ಕಂಡುಕೊಂಡಿದ್ದಾರೆ. 200 ಜನ ರೈತರು ಸೇರಿ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಬೋಟ್ಗಳ ಮೂಲಕ ಕಬ್ಬಿನ ಟ್ರ್ಯಾಕ್ಟರ್ ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಅನೇಕ ರೈತರಿಗೆ ಮಾದರಿಯಾಗಿದ್ದಾರೆ. ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.